ಪ್ರಗತಿ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ರೈತ ಬಾಂಧವರೇ. ಇಂದಿನ ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಣ. ಇನ್ನು ಯಾರು ಹೊಸದಾಗಿ ಚಾನಲ್ ಅನ್ನ ನೋಡ್ತಾ ಇದ್ರೆ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಕರ್ನಾಟಕದ ಪ್ರಮುಖ ಅಡಿಕೆಯ ಮಾರುಕಟ್ಟೆಗಳ ಬೆಲೆ ನೋಡೋದಾದ್ರೆ ರಾಶಿ ಅಡಿಕೆ ನೋಡೋದಾದ್ರೆ ತುಮಕೂರದಲ್ಲಿ 48,000ದಿಂದ 53,000, 48,000ದಿಂದ 53,000 ರೂಪಾಯಿವರೆಗೆ ರಾಶಿ ಅಡಿಕೆ ತುಮಕೂರದಲ್ಲಿ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ತೀರ್ಥಹಳ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ ರಾಶಿ ಅಡಿಕೆ 50,000ದಿಂದ 52,000, 50,000ದಿಂದ 52,000 ರೂಪಾಯಿವರೆಗೆ ತೀರ್ಥಹಳ್ಳಿಯಲ್ಲಿ. ಸಾಗರದಲ್ಲಿ ಒಂದು ಕ್ವಿಂಟಲ್ಗೆ ನೋಡೋದಾದ್ರೆ ರಾಶಿ ಅಡಿಕೆ 41,000ದಿಂದ 59,000, 41,000ದಿಂದ 59,000 ರೂಪಾಯಿ ಸಾಗರದಲ್ಲಿ. ಸಿರಸಿಯಲ್ಲಿ ಒಂದು ಕ್ವಿಂಟಲ್ ಅಡಿಕೆಯ ಬೆಲೆ ನೋಡೋದಾದ್ರೆ ರಾಶಿ ಅಡಿಕೆ ಬಂದು 48,000ದಿಂದ 53,000, 48,000ದಿಂದ 53,000. ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಬಂದು 49,000ದಿಂದ 54,000, 49,000ದಿಂದ 54,000 ಯಲ್ಲಾಪುರದಲ್ಲಿ. ಚನ್ನಗಿರಿಯಲ್ಲಿ ರಾಶಿ ಅಡಿಕೆ 42,000 ರೂಪಾಯಿದಿಂದ ಹಿಡಿಕೊಂಡು 54,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಶಿವಮೊಗ್ಗದಲ್ಲಿ ನೋಡಬಹುದು ಒಂದು ಕ್ವಿಂಟಲ್ ರಾಶಿ ಅಡಿಕೆಗೆ 48,000ದಿಂದ 54,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಶಿಕಾರಿಪುರದಲ್ಲಿ 44,000ದಿಂದ 50,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರಾಶಿ ಅಡಿಕೆಯ ಬೆಲೆಯನ್ನು ಹೊಂದಿದೆ. ಅಡಿಕೆಯ ಗುಣಮಟ್ಟ ಹಾಗೂ ಹರಾಜಿನ ಬೇಡಿಕೆ ಮತ್ತು ಮಾರುಕಟ್ಟೆ ಸ್ಥಿತಿಗತಿ ಆಧಾರದ ಮೇಲೆ ರೇಟು ಬದಲಾವಣೆ ಆಗಬಹುದು. ಹಾಗೆ ನೋಡೋದಾದ್ರೆ ಮತ್ತೊಂದು ಕಡೆ ಆದಂತ ಬೆಟ್ಟೆ ಅಡಿಕೆ ನೋಡೋದಾದ್ರೆ ಸಿರಸಿಯಲ್ಲಿ 42,000ದಿಂದ 49,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಬೆಟ್ಟೆ ಅಡಿಕೆ ನೋಡೋದಾದ್ರೆ ಸಾಗರದಲ್ಲಿ 46,000ದಿಂದ 51,000, ತೀರ್ಥಹಳ್ಳಿಯಲ್ಲಿ ಬೆಟ್ಟೆ ಅಡಿಕೆ 52,000ದಿಂದ 55,000, ತುಮಕೂರದಲ್ಲಿ 49,000ದಿಂದ 52,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಟ್ಟೆ ಅಡಿಕೆಯ ಬೆಲೆಯನ್ನು ಹೊಂದಿದೆ. ರಾಶಿ ಅಡಿಕೆ ಪ್ರಸ್ತುತ ಉತ್ತಮ ಬೇಡಿಕೆ ಇದೆ, ಆದರೆ ಹೆಚ್ಚಿನ ಮಾರುಕಟ್ಟೆಗಳಲ್ಲಿ 50,000ಕ್ಕಿಂತ ಮೇಲಿನ ದರ ಕಂಡು ಬಂದಿದೆ. ಕೆಂಪುಗೋಟು ಸಾಮಾನ್ಯವಾಗಿ 30,000 ರೂಪಾಯಿದಿಂದ 39,000 ರೂಪಾಯಿವರೆಗೆ ವ್ಯವಹಾರ ಆಗ್ತಾ ಇದೆ. ಚಾಲಿ ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ 40,000ದಿಂದ 47,000 ರೂಪಾಯಿ ವ್ಯಾಪ್ತಿಯಲ್ಲಿ ಇದೆ. ಹಾಗೆ ಸರಕು ಅಡಿಕೆ ಬಂದು ಉತ್ತಮ ಗುಣಮಟ್ಟದ ಅಡಿಕೆ ಇದು. ಅಡಿಕೆಯಲ್ಲಿ ಕೆಲವು ಮಾರುಕಟ್ಟೆಗಳಲ್ಲಿ 1 ಲಕ್ಷದ ಸಮೀಪ ಅಥವಾ ಅದಕ್ಕಿಂತ ಹೆಚ್ಚಿನ ದರ ಸಿಗಬಹುದು ನೋಡಿ ರೈತ ಬಾಂಧವರೇ.